ವಜ್ರಮುನಿ ಅವ್ರು ಬಂದು ಈ ಕಡೆಯಿಂದ ವಜ್ರಮುನಿ ಅವ್ರು ಬಂದು ಇಲ್ಲಿ ಕಾರ್ನ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ನಿಮಗೆ ಈ ಫ್ರೇಮ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿಂದಾನೆ ನಾನು ಹತ್ರನೂ ತೋರಿಸ್ತೀನಿ. ಇಲ್ಲಿ ಒಂದು ಇದಿದೆ ನೋಡಿ ಕಂಬ, ಅದಷ್ಟೇ ಅಲ್ಲ ಎಲೆಕ್ಟ್ರಿಕ್ ಕಂಬ ಸಹ ಆಗ ಎರಡಿರುತ್ತೆ, ಅದು ಸಹ ಮ್ಯಾಚ್ ಆಗ್ತಾ ಇರುತ್ತೆ. ಇದಷ್ಟೇ ಅಲ್ಲ, ಮೊದಲು ಹೆಂಚಿನ ಮನೆ ಐತಲ್ಲ, ಅದು ಹೆಂಚಿನ ಮನೆ ಈಗ ಬಿಲ್ಡಿಂಗ್ ಆಗಿಬಿಟ್ಟಿದೆ, 50 ವರ್ಷ ಆಯ್ತಲ್ಲ. ಸೊ ಈ ಕಂಬ ಆದರೆ ಅದು ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ನೀವು ನೋಡ್ಬೋದು ಅದರಲ್ಲಿ ಒಂದು ಗ್ರಿಲ್ಲು ಮತ್ತು ಆ ಗ್ರಿಲ್ನ ದಿಬ್ಬ ಇರುತ್ತೆ ನೋಡಿ, ಅದಿವತ್ತಿಗೂ ಹಾಗೇ ಇದೆ ನೋಡಿ. ಇಲ್ಲಿ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮನ್ನ ಇವತ್ತು 50 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ನಾನು ಈಗಾಗಲೇ ತಮ್ಮನೇಲಲ್ಲಿ ಹೇಳಿರೋ ಹಾಗೆ ದಾರಿ ತಪ್ಪಿದ ಮಗದ ಒಂದು ಸೀನ್ ನಿಮ್ಗೆಲ್ಲ ನೆನಪಿರುತ್ತೆ. ರಾಜ್ಕುಮಾರ್ ಅವರು ಅದರಲ್ಲಿ ಕಳ್ಳರಾಗಿರ್ತಾರೆ, ರಾಬ್ರಿ ಮಾಡೋರು ಆಗಿರ್ತಾರೆ. ಅವರ ಪಾರ್ಟ್ನರ್ ವಜ್ರಮುನಿ ಅವರು ಇರ್ತಾರೆ. ಅವರು ಮುಂಬೈ, ಕೋಲ್ಕತ್ತಾ ಇಲ್ಲೆಲ್ಲ ರಾಬ್ರಿ ಮಾಡ್ಕೊಂಡು ಬಂದ್ಮೇಲೆ ನೆಕ್ಸ್ಟ್ ಬರೋದು ಇದೇ ಬೆಂಗಳೂರಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ದುಡ್ಡು ಕದೀತಾರೆ. ದುಡ್ಡು ಕದ್ಮೇಲೆ ಒಂದು ಸೀನ್ ಇದೆ, ಬಂದು ಶೂಟಿಂಗ್ ತರ ಆಕ್ಟ್ ಮಾಡೋದು, ಶೂಟ್ ಮಾಡೋದು, ಅದೆಲ್ಲ ನಿಂತಿರೋದು, ಅದೆಲ್ಲ ಆಗೋದು ಇದೇ ನಾನು ನಿಂತಿರೋ ಜಾಗದಲ್ಲೇ. ನಾನಿವಾಗ ಎಲ್ಲಿದ್ದೀನಿ ಅಂದ್ರೆ ನೀವು ನೋಡ್ಬೋದು, ಕೆಂಗಲ್ ಹನುಮಂತಯ್ಯ ವೃತ್ತ ಅಂದ್ರೆ ಲಾಲ್ಬಾಗ್ ಈಸ್ಟ್ ಗೇಟ್ ಎದುರುಗಡೆ ಇರೋ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಎದುರುಗಡೆನೆ ನಾನಿವಾಗ ನಿಂತಿರೋದು. ಇಲ್ಲೇ ಸಹ ಆ ಶೂಟಿಂಗ್, ಆ ವಿಡಿಯೋ, ಆ ಸೀನ್, ಆ ಐಕಾನಿಕ್ ಸೀನ್ ಇದೆಯಲ್ಲ, ಬೆಂಗಳೂರಿನ ಅತಿ ದೊಡ್ಡ ರಾಬ್ರಿ ಸೀನ್ ಅಂತಾನೆ ಹೇಳ್ಬೋದು ಆ ಕಾಲಕ್ಕೆ. ಸೊ ಆ ಸೀನ್ ನಡೆದಿರೋದು ಇದೇ ಜಾಗದಲ್ಲಿ. ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಸೀನ್ ನೋಡೋಣ, ಮ್ಯಾಚ್ ಮಾಡ್ತೀನಿ ಬನ್ನಿ. 4 ಜನ ಪೊಲೀಸ್ ಡ್ರೆಸ್ ನಲ್ಲಿರುವಂತವರು ಕೆಳಗಡೆ ಇಳಿತಾರೆ. ವ್ಯಾನ್ ನಲ್ಲಿದ್ದಂತಹ ಪೊಲೀಸ್ನವ್ರನ್ನ ಕೇರಿಗಳು ಶೂಟ್ ಮಾಡ್ತಾರೆ. ಇಲ್ಲೇ ರಾಜಣ್ಣ ಅವ್ರು ನಿಂತ್ಕೊಂಡು ಇದ್ ಮಾಡಿದಾಗ ಈ ಬಸ್ ನಿಂತಿರೋ ಜಾಗದಲ್ಲಿ ಪೊಲೀಸ್ ವ್ಯಾನ್ ನಿಂತಿರುತ್ತೆ. ರಾಜಣ್ಣ ಅವ್ರು ಇಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಈ ಕಡೆಯಿಂದ ರಿಸರ್ವ್ ಬ್ಯಾಂಕಿಂದ ಗಾಡಿ ದುಡ್ಡು ತುಂಬ್ಕೊಂಡ್ ಬಂದಿರೋ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿಂದ ಕಾರ್ ಅಡ್ಡ ಬಂದು ಆ 4 ಜನ ಏನು ಬಸ್ಸಿಂದ ಇಳಿತಾರೆ, ನಾವು ಅವ್ರನ್ನ ಶೂಟ್ ಮಾಡ್ಬಿಟ್ಟು ಹೀಗೆ ಹೋಗುತ್ತೆ ಇಂಡಿಯನ್ ಬ್ಯಾಂಕ್ಗೆ ದುಡ್ಡು ತುಂಬಿಸೋಕ್ಕೆ ಅಂತ ರಾಜಣ್ಣ ಅವರು ಹೇಳ್ತಾರೆ. ಸೊ ಈ ಸೀನ್ ನಡೆಯೋದು ಇಲ್ಲೇನೇ. ಆದರೆ ಅವ್ರು ಕೈ ತೋರಿಸ್ತಾರಲ್ಲ, ಆ ಕೈ ತೋರಿಸೋದು ಈ ಕಡೆಗೆ. ಇದೇ ಆ ಬಸ್ ಬರೋದು ಲಾಲ್ಬಾಗ್ ಈಸ್ಟ್ ಗೇಟ್ ಇದೆಯಲ್ಲ, ಅದರ ಎಡಭಾಗದಲ್ಲೇ ಇದೆಲ್ಲ ಸೀನ್ ನಡೆಯೋದು. ರಿಸರ್ವ್ ಬ್ಯಾಂಕಿಂದ ವ್ಯಾನ್ ಹೊರಟಾಯ್ತು. ವೆರಿ ಗುಡ್, ನಾವು ರೆಡಿ ಆಗಿದ್ದೀವಿ. ಇದೇ ನೋಡಿ ಆ ರಿಸರ್ವ್ ಬ್ಯಾಂಕ್ ಇದಿರೋದು ನೃಪತುಂಗ ರೋಡ್, ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಡ್ಸನ್ ಸರ್ಕಲ್ಗಿಂತ ಮುಂಚೆ ಸಿಗುತ್ತೆ. ಇದೇ ದಾರಿಲೇ ನೋಡಿ, ಹೀಗೆ ಫಸ್ಟು ದುಡ್ಡು ತುಂಬಿರೋ ಬಸ್ಸು, ಪೊಲೀಸರು ಎಲ್ಲ ಹೀಗೆ ಬರ್ತಾರೆ. ಆ ಬಿಲ್ಡಿಂಗ್ ಹಿಂದೆಗಡೆ ಇದೆ ನೋಡಿ, ಇದೇ ಬಿಲ್ಡಿಂಗ್ ಎದುರುಗಡೆನೆ ಅವತ್ತು 2 ವೇ ಇತ್ತು, ಈಗ 1 ವೇ ಆಗಿದೆ, ನಿಮಗೆಲ್ಲ ಗೊತ್ತು. ಹೀಗೆ ಬಂದು ನೆಕ್ಸ್ಟ್ ಸೀನ್ ಬರೋದೆ ನಾನಿವಾಗ ಹೇಳ್ತಿರೋ ಲಾಲ್ಬಾಗ್ ಈಸ್ಟ್ ಗೇಟ್. ಬನ್ನಿ ಅಲ್ಲಿಗೆ ಹೋಗೋಣ. ಇದೇ ರೋಡಲ್ಲಿ ನೋಡಿ ಸ್ನೇಹಿತರೆ, ಇದೇ ರೋಡಲ್ಲೇ ನಮ್ಮ ರಾಜಣ್ಣವರು ಒಂದು ಬ್ಲೂ ಕಲರ್ ಅಂಬಾಸಿಡರ್ ಕಾರಲ್ಲಿ ಬರೋದು. ಇದೇ ರೋಡಲ್ಲಿ ಬಂದು ಹೀಗೆ ಈ ಆಟೋ ಪಾಸ್ ಆಗ್ತಾ ಇರೋ ರೀತಿನೇ ಹೋಗಿ, ಇಲ್ಲಿಂದ ಹೋಗಿ ಆ ಬಸ್ ನಿಂತಿದೆಯಲ್ಲ ಅಲ್ಲಿ ಸ್ಟಾಪ್ ಆಗಿ ಕಾರಿಂದ ಇಳಿತಾರೆ. ಏನಿದು ಪ್ರೂಫು ಇಲ್ಲಿಂದನೇ ಬರ್ತಾರೆ ಅನ್ನೋದಕ್ಕೆ ಇಲ್ಲಿ ನೋಡ್ಬೋದು ನಿಮಗೆ. ಇಲ್ಲಿ 2 ಕಲ್ಲುಗಳಿದೆ. ನಾನು ಇನ್ನೊಂದು ಸೀನ್ ಅಲ್ಲೇ ಹೋಗಿ ನಾನು ತೋರಿಸ್ತೀನಿ. ಇಲ್ಲಿಂದ ಕಲ್ಲು ಮತ್ತು ಇಲ್ಲೊಂದು ಕಲ್ಲಿದೆ ನೋಡಿ, ನಾನು ಅಲ್ಲೇ ಹೋಗಿ ನಾನು ಮ್ಯಾಚ್ ಮಾಡ್ತೀನಿ. ಸೊ ಬನ್ನಿ ಅಲ್ಲೇ ಹೋಗಿ ನಾನು ಅದನ್ನು ಮ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈ ರೋಡಲ್ಲೇ ಫಸ್ಟು ರಾಜ್ಕುಮಾರ್ ಸರ್ ಅಂಬಾಸಿಡರ್ ಕಾರಲ್ಲಿ ಹೋಗೋದು. ಅದೇ ರೀತಿ ಆಮೇಲೆ ದುಡ್ಡು ಏನು ರಿಸರ್ವ್ ಬ್ಯಾಂಕಿಂದ ದುಡ್ಡು ಬರುತ್ತಲ್ಲ, ಆ ವ್ಯಾನ್ ಸಹ ಪೊಲೀಸ್ ವ್ಯಾನು ಇದೆಲ್ಲ ಹೋಗೋದು ಇದೇ ದಾರಿಲಿ. ಇಲ್ಲಿ ಒಂದು ಸೀನಲ್ಲಿ ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಒಂದಷ್ಟು ಬದಲಾವಣೆ ಆಗಿದೆ, 50 ವರ್ಷ ಆಯ್ತಲ್ಲ. ನೀವು ನೋಡ್ಬೋದು ಆ ಸೀನಲ್ಲಿ ಇಲ್ಲಿ ಈ ರೀತಿಯ ಬಂಡೆ 2 ಇರುತ್ತೆ, ಇಲ್ಲೊಂದಿರುತ್ತೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೊದಲು ಆ ಕಲ್ಲಿತ್ತು, ಈ ಕಲ್ಲು ಇಲ್ಲಿತ್ತು, ಆದರೆ ಈಗಿಲ್ಲ, ಅದು ಕುರುಹು ಇದೆ ನೋಡಿ. ಇದನ್ನ ಅಗ್ದಿದ್ದಾರೆ, ಒಂದು ಸ್ವಲ್ಪ ಗುಂಡಿ ಬಿದ್ದಿದೆ ನೋಡಿ. ಆ ಗುಂಡಿ ಬಿದ್ದಿರೋದು ಈಗಲೂ ಕಾಣುತ್ತೆ ನೋಡಿ. ಇದಿಷ್ಟೇ ಅಲ್ಲ, ಇಲ್ಲಿದ್ದು ಈ ತರದ ಪಿಲ್ಲರ್ ಏನಾಯ್ತು ಅಂತ ತೋರಿಸ್ಬೇಕಲ್ವಾ, ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ ಆ ಪಿಲ್ಲರ್.
ಅಲ್ಲಿರ್ಬೇಕಾಗಿದ್ದಂತಹ ಪಿಲ್ಲರು ಇಲ್ಲಿದೆ. ಆ ಸೀನಲ್ಲಿ ನೀವು ನೋಡ್ಬೋದು 2 ಪಿಲ್ಲರು ಅಕ್ಕಪಕ್ಕ ಇರುತ್ತೆ. ಅಲ್ಲಿರ್ಬೇಕಾಗಿದ್ದ ಪಿಲ್ಲರು ಇವಾಗ ಇಲ್ಲಿ ಬಿದ್ದಿದೆ. ಇನ್ನೊಂದು ಸೀನಲ್ಲಿ, ಇದೇ ಸೀನಲ್ಲಿ ಒಂದು ಮರ, ಡೊಂಕಾದ ಮರ ಒಂದಿದೆ. ಆ ಡೊಂಕಾದ ಮರ ಇಲ್ಲಿದೆ ನೋಡಿ. ಆ ಡೊಂಕಾದ ಮರ ಇಲ್ಲಿದೆ. ಇವಾಗ ಅಷ್ಟು ಬೆಳೆದಿದೆ, 50 ವರ್ಷ ಆಯ್ತಲ್ಲ. ಸೊ ಈ ಮರನೂ ಇಲ್ಲಿದೆ. ಇನ್ನೊಂದು ಮರ ಅದೇ ಫ್ರೇಮಲ್ಲಿ ಇತ್ತು, ಆ ಮರ ಇದ್ದಿದ್ದು ಅಲ್ಲೇನೆ. ಅಲ್ಲೂ ಸಹ ಆ ಕುರುಹು ಇದೆ ನೋಡಿ, ಅಲ್ಲೊಂದು ಮಾರ್ಕ್ ಬಿದ್ದಿದೆ. ಸೊ ಆ ಮಾರ್ಕಲ್ಲಿ ಅಲ್ಲಿ ಆ ಮರ ಇತ್ತು, ಅದನ್ನ ಇವಾಗ ಕರೆದಿದ್ದಾರೆ ರೋಡ್ ವೈಡನ್ ಮಾಡಕ್ಕೆ. ಇನ್ನೊಂದು ಹೆಂಗ್ ಗೊತ್ತಾ ಸ್ನೇಹಿತರೆ, ಈ ರೋಡು ಬೆಂಗಳೂರಿನ ಮೊದಲ ಡಬಲ್ ರೋಡು. ಅಂದ್ರೆ ಒಂದೇ ಇರ್ತಾ ಇದ್ದಲ್ಲ, 2 ಇದಾಗೋದು. ಬಟ್ ಸಪ್ರೇಟ್ ಹೋಗೋದಕ್ಕೆ ಬರೋದಕ್ಕೆ 2 ಡಬಲ್ ರೋಡ್ ಮಾಡ್ತಾರಲ್ಲ, ಹಾಗೆ ಬೆಂಗಳೂರಿನಲ್ಲಿ ಮೊದಲು ಬಂದಂತಹ ಡಬಲ್ ರೋಡ್ ಇದೇನೆ. ಇದು ಇರೋದು ಲಾಲ್ಬಾಗ್ ಈಸ್ಟ್ ಗೇಟ್ ಎದುರುಗಡೆ ಕೆಂಗಲ್ ಹನುಮಂತಯ್ಯ ರೋಡ್ ಅಂತಾನು ಈ ರೋಡ್ಗೆ ಕರೀತಾರೆ. ಸೊ ಇದಿರೋದಿಲ್ಲೇ. ಇನ್ನೊಂದು ಈ ಫ್ರೇಮ್ ಅಲ್ಲೇ ಇನ್ನೊಂದು ಆ ಸೈಡ್ ಒಂದು ಪಿಲ್ಲರ್ ಬರುತ್ತೆ, ನೀವು ನೋಡ್ಬೋದು. ಆ ಸೈಡು ಒಂದು ಪಿಲ್ಲರ್ ಬರುತ್ತೆ. ಆ ಪಿಲ್ಲರ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಆ ಪಿಲ್ಲರ್. ಇಲ್ಲಿ 2 ಪಿಲ್ಲರ್ ಇದೆ. ಯಾಕೆ 2 ಪಿಲ್ಲರ್ ಇದೆ ಅಂತಾನು ನಾನು ತೋರಿಸ್ತೀನಿ. ಅಲ್ಲಿಗೆ ಹೋಗಿ ತೋರಿಸ್ತೀನಿ ನೋಡಿ, ಬನ್ನಿ ಅಲ್ಲೇ ಹೋಗೋಣ. ಆ ಪಿಲ್ಲರ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಡಬಲ್ ರೋಡ್ ಎಲ್ರಿ, ಇದು ಸಿಂಗಲ್ ರೋಡ್ ಇದೆ. ಇಲ್ಲಿ ಪಿಲ್ಲರ್ 2 ಪಿಲ್ಲರ್ ಇರುತ್ತೆ, ಇಲ್ಲೊಂದು ಪಿಲ್ಲರ್ ಇರುತ್ತೆ. ಬಟ್ ಒಂದು ಸಿಂಗಲ್ ರೋಡ್ ಅಂತ. ನಾನು ನಿಮ್ಗೆ ಇದೇ ಫಿಲಮ್ ಅಲ್ಲಿರೋ ಇನ್ನೊಂದು ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನೋಡಿ. ರಾಜಣ್ಣ ಅವರು ಹಿಂಗೆ ಪಾಸ್ ಆಗ್ಬೇಕಾದ್ರೆ, ಅಂಬಾಸಿಡರ್ ಕಾರಲ್ಲಿ ಹಿಂಗೆ ಪಾಸ್ ಆಗ್ಬೇಕಾದ್ರೆ ಇಲ್ಲಿದ್ದಂತಹ ಒಂದು ಪಿಲ್ಲರ್ನ ತೆಗೆದು ಅಲ್ಲಿ 2 ಜಾಯಿನ್ ಮಾಡಿದ್ದಾರೆ. ಇನ್ನೊಂದು ಹೆಂಗ್ ಗೊತ್ತಾ, ಇಲ್ಲಿ ಮಧ್ಯದಲ್ಲಿದ್ದಂತಹ ಈ ಇದಿದೆಯಲ್ಲ, ಇದು ಇವಾಗ್ಲೂ ಇದೆ ನೋಡಿ. ಈ ಮರಗಳೆಲ್ಲ 50 ವರ್ಷ ಆದ್ರೂ ಹಾಗೆ ಇದೆ. ಇವೆಲ್ಲ ದೊಡ್ಡದಾಗಿದೆ, ಅವಾಗೆಲ್ಲ ಸಸಿ ಇತ್ತು. ಇದ್ರ ಪಕ್ಕದಲ್ಲಿ ರೋಡ್ ಹೋಗುತ್ತೆ. ಇದನ್ನ ನಾನು ಆ ಸೀನಲ್ಲಿ ಆ ಸ್ಕ್ರೀನ್ ಶಾಟ್ ಹೊಡೆದು ತೋರಿಸ್ತೀನಿ ನೋಡಿ. ಇಲ್ಲೊಂದು ಪಿಲ್ಲರ್ ಇತ್ತು, ಈ ಪಿಲ್ಲರ್ನ ತೆಗೆದು ಇವಾಗ ಅಲ್ಲಿಗೆ ಹಾಕಿದ್ದಾರೆ. ಸೊ ಅಲ್ಲಿ 2 ಪಿಲ್ಲರ್ ಇದೆ ನೋಡಿ. ಇದಿದೆ ನೋಡಿ ಆ ಮಾರ್ಕು. ಆ ಮಾರ್ಕು ಇವಾಗ್ಲಿಗೂ ಹಾಗೆ ಇದೆ. ಆ ಮಾರ್ಕ್ನ ನಾನು ಇದು ಮಾಡಿ ತೋರಿಸ್ತೀನಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕು ಆಗ್ಲೂ ಇತ್ತು. ಹಾಗೇನೆ ಇಲ್ಲಿ ಟಾಪಲ್ಲಿ ನೋಡಿ, ಈ ಟಾಪಲ್ಲಿ ಒಂಚೂರು ಮಾರ್ಕ್ ಸಿಗುತ್ತಲ್ಲ, ಇದೆಲ್ಲ ನಡೆದಿರೋದು ಇಲ್ಲೇನೆ. ಮತ್ತೆ ಇನ್ನೊಂದೇನು ಗೊತ್ತಾ, ಹೀಗೆ ಕಾರು ಮತ್ತೆ ದುಡ್ಡಿರುವಂತಹ ಗಾಡಿಗಳೆಲ್ಲ ಹೋಗಿ ನಿಲ್ಲೋದೆಲ್ಲಿ ಗೊತ್ತಾ, ಇಲ್ಲಿ ಅಲ್ಲೊಂದು ಮರ ಇದೆಯಲ್ಲ ದೊಡ್ಡದು, ಆ ಮರದ ಹತ್ರನೇ ಹೋಗಿ ನಿಲ್ಲೋದು. ಸೊ ನಾನು ಅಲ್ಲೇ ಹೋಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ರೆಡಿ ರೆಡಿ ರೆಡಿ. ಇಲ್ಲಿಂದನೇ ಬರುತ್ತೆ, ಈ ರೋಡಿಂದ ಬಂದು ಮತ್ತೆ ಇಲ್ಲೇ ಬಂದು ಅವರು ಮತ್ತೆ ಪೊಲೀಸ್ ಗಾಡಿ ಇಲ್ಲಿ ನಿಲ್ಲುತ್ತೆ. ಇಲ್ಲಿ ನಿಂತಾಗ ವಜ್ರಮುನಿ ಅವರು ಕಾರಿಂದ ಇಳಿದು ಬಂದು ಶೂಟ್ ಮಾಡ್ತಾರಲ್ಲ, ಆ ಸೀನ ನಾನು ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ. ಬ್ಯಾಂಕಿಂದ ಬರೋ ಬಸ್ಸು ಇಲ್ಲಿ ಬಂದು ನಿಂತ್ಕೊಳ್ತಾ ಇದ್ದಾಗೇನೆ ನಿಮ್ಮ ಬ್ಯಾಕ್ ಡ್ರಾಪಲ್ಲಿ ಇದೆಲ್ಲ ಕಾಣಿಸುತ್ತೆ. ನಾನು ಮುಂದೆ ಹೋಗಿ ತೋರಿಸ್ತೀನಿ ಅಂತಂದೆ. ತೋರಿಸ್ತಾ ಇದ್ದಂಗೆ ನೆಕ್ಸ್ಟು ನೀವು ನೋಡ್ಬೋದು, ವಜ್ರಮುನಿ ಅವ್ರು ಬಂದು ಈ ಕಡೆಯಿಂದ ವಜ್ರಮುನಿ ಅವ್ರು ಬಂದು ಇಲ್ಲಿ ಕಾರ್ನ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ನಿಮಗೆ ಈ ಫ್ರೇಮ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿಂದನೇ ನಾನು ಹತ್ರನೂ ಹೋಗಿ ತೋರಿಸ್ತೀನಿ. ಇಲ್ಲಿ ಒಂದು ಇದಿದೆ ನೋಡಿ ಕಂಬ, ಅದಷ್ಟೇ ಅಲ್ಲ ಎಲೆಕ್ಟ್ರಿಕ್ ಕಂಬ ಸಹ ಆಗ 2 ಇರುತ್ತೆ, ಅದು ಸಹ ಮ್ಯಾಚ್ ಆಗ್ತಾ ಇರುತ್ತೆ. ಇದಷ್ಟೇ ಅಲ್ಲ, ಮೊದಲು ಹೆಂಚಿನ ಮನೆ ಐತಲ್ಲ, ಅದು ಹೆಂಚಿನ ಮನೆ ಈಗ ಬಿಲ್ಡಿಂಗ್ ಆಗಿಬಿಟ್ಟಿದೆ, 50 ವರ್ಷ ಆಯ್ತಲ್ಲ. ಸೊ ಈ ಕಂಬ ಆದರೆ ಅದು ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ನೀವು ನೋಡ್ಬೋದು ಅದರಲ್ಲಿ ಒಂದು ಗ್ರಿಲ್ಲು ಮತ್ತು ಆ ಗ್ರಿಲ್ನ ದಿಬ್ಬ ಇರುತ್ತೆ ನೋಡಿ, ಅದು ಇವತ್ತಿಗೂ ಹಾಗೇ ಇದೆ ನೋಡಿ ಇಲ್ಲಿ. ಸೊ ಹಿಂಗೆ ಇಲ್ಲಿ ಬಂದು ವಜ್ರಮುನಿ ಅವ್ರು ಬಂದು ಶೂಟ್ ಮಾಡಿ ಹೋಗ್ತಾ ಇದ್ದಂಗೆ ದುಡ್ಡೆಲ್ಲ ತಗೊಂಡು ಅದೇ ಬಸ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಹೀಗೆ ಪಾಸ್ ಆಗ್ತಾರೆ. ಮತ್ತೆ ಇದೇ ಇದರಲ್ಲೇ ಪಾಸ್ ಆಗಿ ಈ ಟೈಮಲ್ಲಿ ನಿಮ್ಗೆ ಇನ್ನೊಂದು ಕಂಬ ಲೆಫ್ಟ್ ಸೈಡಲ್ಲಿ ಇಲ್ಲೆಲ್ಲ ಜನ ಇರ್ತಾರೆ, ನೀವು ನೋಡ್ಬೋದು. ಆದಷ್ಟು ಇದು ಮರಗಳನ್ನೆಲ್ಲ ಅವಾಗ ಅವಾಯ್ಡ್ ಮಾಡಿದ್ದಾರೆ ಅವತ್ತಿನ ಶೂಟಿಂಗ್ ಇದಕ್ಕೆ. ಬಟ್ ಇಲ್ಲಿದೆ ನೋಡಿ ಇನ್ನೊಂದು ಕಂಬ, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಲ್ಲಿ ಬಂದು ಇವಾಗ ಬಸ್ಸೇ ನಿಂತಿದೆ, ಅಲ್ಲಿ ಲಾರಿಗಳು ನಿಂತ್ಕೊಳ್ಳುತ್ತೆ. ಹಾಗೇನೆ ಶೂಟ್ ಮಾಡ್ತಾರಲ್ಲ, ಆ ಶೂಟ್ ಮಾಡ್ಬೇಕಾದ್ರೆ ನೀವು ಬ್ಯಾಕ್ ಡ್ರಾಪ್ ಅಲ್ಲಿ ನೋಡ್ಬೋದು ಅಂಗಡಿಗಳೆಲ್ಲ ಇದೆ. ಅಷ್ಟೇ ಅಲ್ಲ, ಈ ಗಾಡಿ ಹಿಂದೆಗಡೆ ಇದೆ ನೋಡಿ ಆ ಅಂಗಡಿ. ಹಾಗೇನೆ ರಾಜ್ಕುಮಾರ್ ಅವ್ರು ಬಂದಾಗ ಕಾರಿಂದ ಇಳಿಬೇಕಾದ್ರು ಇರುತ್ತೆ. ಆ ಅಂಗಡಿಗಳು ಅಂದ್ರೆ ಇಲ್ಲಿ ಹಿಂದೆಗಡೆ ಇರಬೇಕಾಗಿತ್ತು, ಇಲ್ಲಿ ಅಂಗಡಿಗಳು ಇರ್ಬೇಕಾಗಿತ್ತಲ್ವಾ. ಈಗ ಯಾವ್ದೋ ಒಂದು ಮಡಕೆ ತರ ನಿಲ್ಸಿದ್ದಾರೆ, ಹೌದು. ಬಟ್ ಆ ಅಂಗಡಿಗಳು ಇದೆ ಸ್ನೇಹಿತರೆ. ಅದಕ್ಕೆ ಗುರು ಹೇಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ.
ಇಲ್ಲಿದೆ ನೋಡಿ ಆ ರೋಲಿಂಗ್ ಶಟರ್ ಎಲ್ಲ ಹಾಗೆ ಇದೆ. ಇಲ್ಲಿದೆ ನೋಡಿ ಅಂಗಡಿಗಳೆಲ್ಲ. ಅವಾಗೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಲ್ಲ ಇತ್ತು. ಸೊ ಇದೆಲ್ಲ ಅಲ್ಲಿ ನಡೆಯುವಂತಹ ಸೀನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಇದು ಬರುತ್ತೆ, ಈ ಅಂಗಡಿಗಳು ಬರುತ್ತೆ. ಈ ಅಂಗಡಿಗಳೆಲ್ಲ ಆಗ ಇರುತ್ತೆ ನೋಡಿ. ಇದಷ್ಟೇ ಅಲ್ಲ, ಈ ಸೀನಲ್ಲಿ ನೀವು ನೋಡ್ಬೋದು ದೂರದಲ್ಲಿ ಒಂದು ಗ್ರಿಲ್ ಎಲ್ಲ ಇರುತ್ತೆ, ಮತ್ತೆ ಒಂದು ಪಿಲ್ಲರ್, ಚಿಕ್ಕ ಪಿಲ್ಲರ್ ತರ ಇರುತ್ತೆ ನೋಡಿ, ಅದಿಲ್ಲಿದೆ ನೋಡಿ. ಆ ಗ್ರಿಲ್ಲು ಇದು ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಆ ಗ್ರಿಲ್ ಹಿಂದೆಗಡೆನೆ ಈ ಅಂಗಡಿಗಳು ಇರ್ತವೆ. ಇನ್ನೊಂದೇನಂದ್ರೆ ನಾನು ನಿಮ್ಗೆ ಇದನ್ನ ತೋರಿಸ್ಬೇಕಾಗಿತ್ತು. ಆ ವೈಟ್ ಕಲರ್ ಬೋರ್ಡ್ ಇರುತ್ತೆ ನೋಡಿ ಆ ಸೀನಲ್ಲಿ. ಆ ವೈಟ್ ಕಲರ್ ಬೋರ್ಡು ಈಗ ಇಲ್ಲಿದೆ ನೋಡಿ, ಫುಲ್ ಮುರಿದೋಗ್ಬಿಟ್ಟಿದೆ. ಮುರಿದೋಗಿದ್ರು ಇಲ್ಲಿದೆ ನೋಡಿ. ಇದು ವೈಟ್ ಕಲರ್, ಮೊದಲು ಅಶೋಕ ಚಕ್ರದೆಲ್ಲ ಇದೆ ನೋಡಿ ಇಲ್ಲೆಲ್ಲ. ಈ ಬೋರ್ಡು ಮೊದಲು ವೈಟ್ ಕಲರ್ ಇತ್ತು, ಆಮೇಲೆ ಒಂದು ಸ್ವಲ್ಪ ಸುಣ್ಣ ಬಣ್ಣ ಬಳ್ದಿದ್ದಾರೆ. ಬಟ್ ಈಗ ಇದು ಕಂಪ್ಲೀಟ್ ಆಗಿ ಮುರಿದೋಗಿದೆ. ಬಟ್ ಬ್ಯಾಕ್ ಡ್ರಾಪ್ ಅಲ್ಲಿರೋ ಅಂಗಡಿಗಳೆಲ್ಲ ಈಗಲೂ ಹಾಗೆ ಇದೆ ನೋಡಿ. ಸೊ ಇದೆಲ್ಲ ನನಗೆ ಇನ್ಫಾರ್ಮೇಶನ್ ಹೇಗೆ ಸಿಕ್ತು ಅಂದರೆ, ನೀವು ಕೇಳ್ತಾ ಇರ್ತೀರಾ ಎಲ್ಲಿ ಸಿಕ್ತು ನಿಮಗೆ ಇನ್ಫಾರ್ಮೇಶನ್ ಏನು ಅಂತ. ಆದರೆ ಈ ವಿಡಿಯೋದು ನನಗೆ ಮಾಹಿತಿ ಕೊಟ್ಟಿದ್ದು ನಮ್ಮ ಪ್ರಕಾಶ್ ಅವರು ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಸರ್ ನನಗೆ ನೀವು ಮೆಸೇಜ್ ಮಾಡಿದ್ರಿ, ಹೌದು ಇಲ್ಲೇ ಆಗಿರೋದು ನೋಡಿ ಸರ್. ಹೌದು ಹೌದು ನಿಮ್ಗೆ ಗೊತ್ತಾಯ್ತು ಸರ್ ಇಲ್ಲೇ ಆಗಿರೋದು ಅಂತ? ಸರ್ ನಾವು ಇಲ್ಲೇ ನಿಯರ್ ಬೈ ಕೆಲಸ ಮಾಡೋದು. ಓಕೆ ನಾನು ಅಣ್ಣವರ ದೊಡ್ಡ ಫ್ಯಾನು. ಓಕೆ ರಾಜ್ಕುಮಾರ್ ಫಿಲಮ್ ಅಂದ್ರೆ ನಮಗೆ ತುಂಬಾ ಇಷ್ಟ. ಅದನ್ನ ಹೀಗೆ ನೋಡ್ತಾ ಇದನ್ನ ಎಲ್ಲಿ ಒಂದು ಕ್ಯೂರಿಯಾಸಿಟಿ ಬಂತು, ಎಲ್ಲಿ ತೆಗ್ದಿರ್ಬೋದು ಅಂತ. ಓಕೆ ಆಮೇಲೆ ಅದರಲ್ಲಿ ಬೆಂಗಳೂರು ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು. ಸೊ ಅದಕ್ಕೆ ನಾನು ಟ್ರೈ ಮಾಡಿದೆ. ಆಮೇಲೆ ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ನನಗೆ ಕೆಲವೊಂದು ಕ್ಲೂ ಸಿಕ್ತು. ಓಕೆ ಆಮೇಲೆ ಗೊತ್ತಾಯ್ತು ಇದು ಇಲ್ಲೇ ತೆಗ್ದಿರೋದು ಅಂತ. ಏನೇನು ಕ್ಲೂ ಸಿಕ್ತು ಸರ್ ನಿಮಗೆ? ಅಲ್ಲೊಂದು ನಮ್ಮ ಡಬಲ್ ರೋಡ್ ಅಂತ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ಓಕೆ ಸೊ ಜನ ಎಲ್ಲ ಹೌದು ಇದು ಡಬಲ್ ರೋಡ್ ಅವಾಗ ಆಗಿತ್ತು ಹೀಗಿತ್ತು ಅಂತ. ನಮ್ಮ ಓಲ್ಡ್ ಬೆಂಗಳೂರು ಅಂತ ಇದೆ, ಓಕೆ ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ ಒಂದು ಫೋಟೋ. ಎಲ್ಲಿ ಸರ್ ಓಲ್ಡ್ ಬೆಂಗಳೂರು ಅಂತ? ಏನು ಫೇಸ್ಬುಕ್ ಅಲ್ಲಿ ಓಲ್ಡ್ ಬೆಂಗಳೂರು ಹಳೆ ಫೋಟೋಗಳು ಹಾಕ್ತಾರೆ. ಓಕೆ ಓಕೆ ಅದು ನಾನು ಇದ್ರದ್ದು ಡಬಲ್ ರೋಡ್ ಅಂತ ಆ ಫಿಲಮ್ ತೆಗೆದು ಹಾಕಿದ್ದೆ. ಓಕೆ ಅವಾಗ ಜನ ಎಲ್ಲ ಹೌದು ಅವಾಗ ಹಂಗೆ ಇತ್ತು ಅಂತ ಎಲ್ಲ ಕಮೆಂಟ್ಸ್ಗಳು ಹಾಕಿದ್ದಾರೆ. ಓಕೆ ಓಕೆ ಸೊ ಅದರಿಂದ ಕನ್ಫರ್ಮ್ ಆಯ್ತು. ಮತ್ತೆ ಒಂದು 2-3 ಇದೆ ಕೆಲವೊಂದು ಕ್ಲೂಗಳು, ಅದರಿಂದ ಇದು ಕನ್ಫರ್ಮ್ ಆಯ್ತು. ಓಕೆ ಓಕೆ ಸೊ ಅದರಿಂದ ಇದು ಇಲ್ಲೇ ತೆಗ್ದಿರೋದು ಅಂತ 100% ಕನ್ಫರ್ಮ್. ಆಮೇಲೆ ನೀವು ನನಗೆ ಹೇಳಿದಾಗ ನೀವು ಯಾವಾಗ ನಂದು ನಾವು ಶೂಟಿಂಗ್ ಸ್ಪಾಟ್ಗಳನ್ನ ಶೂಟ್ ಮಾಡೋರ್ ಕಂಡ್ರೆ ನಮ್ಗೆ ಇಷ್ಟ. ಸುಮಾರು ಜನ ಮಾಡ್ತಾ ಇರ್ತಾರೆ, ಹಂಗೆ ನಿಮಗೂ ಒಂದ್ಸರಿ ನೋಡಿದೆ, ಫಾಲೋ ಮಾಡಿದೆ. ಆಮೇಲೆ ನೀವು ಚೆನ್ನಾಗಿ ಮಾಡ್ತಾ ಇದ್ರಿ, ಬೇರೆಯವರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದರಿಂದ ನೀವು ಅದಕ್ಕೆ ಹೆಂಗಾನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಣ ಅಂತ 3-4 ಸರಿ ನಿಮ್ಗೆ ಕಮೆಂಟ್ ಹಾಕಿದೆ. ನೀವು ಪಾಪ ನೋಡಲಿಲ್ಲ, ಬ್ಯುಸಿ ಇದ್ರೇನೋ. ಆಮೇಲೆ ಫೈನಲಿ ರಿಪ್ಲೈ ಮಾಡಿದ್ರಿ. ಹಂಗೆ ಕಾಂಟ್ಯಾಕ್ಟ್ ಆಗಿ ನಿಮ್ಗೆ ಹೆಂಗನೇ ಮಾಡಿ ನಾನು ತುಂಬ ದಿವಸದಿಂದ ಇಷ್ಟ ಆಯಿತು, ಇದನ್ನು ಹೇಳಬೇಕು, ಜನರಿಗೆ ಗೊತ್ತಾಗಬೇಕು ಅಂತ. ಅದರಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕರೆಸ್ದೆ ಸರ್. ನೀವೆಲ್ಲಿರೋದು ಸರ್? ನಾವು ಬನಶಂಕರಿ ಹತ್ರ, ಬನಶಂಕರಿ. ಹೌದು. ಬನಶಂಕರಿಯಿಂದ ಇಲ್ಲಿ ಲಾಲ್ಬಾಗ್ ರೋಡಲ್ಲಿ ಕೆಲಸ ಮಾಡ್ತೀನಿ. ಓಕೆ ಸೊ ಅದರಿಂದ ನಾವು ದಿನ ಹಿಂಗೆ ಓಡಾಡೋದ್ರಿಂದ ನಮಗೆ ಗೊತ್ತಾಯ್ತು ಸರ್. ಓಕೆ ನಿಮ್ಗೆ ಏನು ಕ್ಲೂ ಸಿಕ್ತು ಸರ್ ಫಸ್ಟ್ ಇಲ್ಲೇ ಆಗಿರೋದು ಅನ್ನೋದಕ್ಕೆ? ಕ್ಲೂ ಅಂದ್ರಲ್ಲ, ನಾನು ಅದೇ ಹೇಳಿದ್ನಲ್ಲ, ಫಿಲಮ್ ದಿನ ಹಿಂಗೆ ಓಡಾಡೋದ್ರಿಂದ ಅಲ್ಲಿ ಒಂದು 2 ಕಲ್ಲಿದೆ. ಓಕೆ ಆ ಕಲ್ಲು ಮತ್ತೆ ಪಿಲ್ಲರು ಮತ್ತೆ ಸ್ಮಶಾನದ ಕಾಂಪೌಂಡು, ಓಕೆ ಈ ಲೈನ್ ಗಿಡಗಳು. ಹಾಂ ನಾವು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮಗೆ ಗೊತ್ತು ಬೆಂಗಳೂರು ಹೆಂಗಿತ್ತು ಮೊದಲು ಅಂತ. ಓಕೆ ಓಕೆ ಅದರಿಂದ ನಮಗೆ ಕನ್ಫರ್ಮ್ ಆಯ್ತು. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು ಸರ್. ಓಕೆ ಸೊ ಹೇಳಿ ಸರ್. ನೀವು ಇದೇ ಥರ ಇನ್ನೂ ಚೆನ್ನಾಗಿರೋದು ಓಲ್ಡ್, ತುಂಬ ಹಳೇದು, ಒಂದು 25-30 ವರ್ಷ ಹಿಂದೆಗಡೆದು ಮಾಡ್ತಾ ಇರ್ರಿ, ಜನರಿಗೆ ಗೊತ್ತಾಗ್ಲಿ ಈಗಿನ ಜನ್ರೇಷನ್ ಅವ್ರಿಗೆ ಅಂತ ಹೇಳ್ಕೊಂತೀವಿ. ಜಸ್ಟ್ ಇದೊಂದೇ ಸರ್ಕಲ್ ಅಲ್ಲಿ ಪೂರ್ತಿ ಶೂಟಿಂಗ್ ಆಗಿರೋದು ಆ ಐಕಾನಿಕ್ ಸೀನು. ಇಲ್ಲಿಂದ ಬರುತ್ತೆ ರಾಜಣ್ಣವರು ಫಸ್ಟು, ಈ ರೋಡಿಂದ ಬರ್ತಾರೆ, ಬೆಂಗಳೂರಿನ ಮೊದಲ ಡಬಲ್ ರೋಡು ಇಲ್ಲಿಂದ ಬರ್ತಾರೆ. ಇಲ್ಲೆಲ್ಲ ನೋಡ್ಬೋದು, ಇವಾಗಲೂ ಸಹ ಪಿಲ್ಲರ್ ಎಲ್ಲ ಇದೆ. ಇಲ್ಲಿಂದ ಬಂದು ಇಲ್ಲಿಂದ ಸುತ್ತಾಕೊಂಡು ಇಲ್ಲಿ ಬಂದು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಲಿಸ್ತಾ ಇದ್ದಂಗೆ ಕ್ಯಾಮ್ರಾ ಈ ಸೈಡ್ ಇದ್ರ ಮೇಲೆ ಇರುತ್ತೆ ಕ್ಯಾಮ್ರಾ. ಸೊ ಅದಕ್ಕೋಸ್ಕರ ಈ ಬ್ಯಾಕ್ ಡ್ರಾಪ್ ಬರಲ್ಲ. ಆಮೇಲೆ ಬಂದು ಇಲ್ಲಿಂದ ಶೂಟ್ ಮಾಡಿ, ಇಲ್ಲಿಂದ ಮತ್ತೆ ಕ್ಯಾಮ್ರಾ ಎಲ್ಲ ಇಲ್ಲಿರುತ್ತೆ. ಮತ್ತೆ ರಾಜಣ್ಣವರು ವಜ್ರಮುನಿ ಅವರೆಲ್ಲ ಬರ್ತಾರಲ್ಲ, ಅದನ್ನ ಶೂಟ್ ಮಾಡೋದು ಇಲ್ಲೇ. ಆಮೇಲೆ ಇಲ್ಲಿ ಬಂದು ಇಲ್ಲಿಂದ ದುಡ್ಡೆ ಎತ್ಕೊಂಡು ಹೋಗೋದು, ಇಲ್ಲಿ ಶೂಟ್ ಮಾಡಿ ಇಲ್ಲಿಂದ ದುಡ್ಡು ಎತ್ಕೊಂಡು ಹೋಗೋದು ಇಲ್ಲೇ ಸ್ನೇಹಿತರೆ. ಸೊ ಈ ಸೀನ್ ನಡೆದಿರೋದು ಇಲ್ಲೇನೆ, ನಾನು ಆಗಲೇ ಹೇಳ್ದಂಗೆ ಲಾಲ್ಬಾಗ್ ಈಸ್ಟ್ ಗೇಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋ ಸಹಾಯ ಮಾಡಿದ್ದು ಪ್ರಕಾಶ್ ಸರ್, ಅವ್ರಿಗೆ ಧನ್ಯವಾದ ತಿಳಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ಈ ರೀತಿಯ ವೀಡಿಯೋಸ್ನ ಇಷ್ಟಪಡೋರಿಗೆ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು
ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಕೆಳಗಡೆ ಶೇರ್ ಬಟನ್ ಇದೆಯಲ್ಲ, ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ, ರಿಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಇದೆ. ಅಲ್ಲಿ ಥ್ಯಾಂಕ್ಸ್ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದರೂ ನನಗೆ ಥ್ಯಾಂಕ್ಸ್ ಕೊಡ್ಬೋದು. ಆದರೆ ಅದು ನನಗೆ ತಲುಪೋದು 60% ಮಾತ್ರ. ನೀವೇನಾದರೂ ಡೈರೆಕ್ಟಾಗಿ ಕೊಡಬೇಕು ಅಂತಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ UPI ID ಕಳಿಸ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಾನು ಮುಂದಿನ ವಿಡಿಯೋ ಭಲೆ ರಾಜ ಸಿನಿಮಾದ್ ಮಾಡಬೇಕು ಅಂತಿದ್ದೀನಿ. ಹಾಗೆ ನಾನು ಯಾವ ಸಿನಿಮಾದ್ ಮಾಡಬೇಕು ಅಂತ ನೀವು ನನಗೆ ಸಲಹೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.